ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಪವರ್ ಶೇರಿಂಗ್ ವಿಚಾರವಾಗಿ ಇಲ್ಲಿವರೆಗೂ ಬಣಗಳ ಪರವಾಗಿ ಶಾಸಕರು ಮಾತನಾಡ್ತಾ ಇದ್ರು. ಈಗ ಖುದ್ದು ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಮಾತನಾಡಿರೋದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ರಾಜ್ಯದಲ್ಲಿ ಜೋರಾಗಿದೆ ಸೆಪ್ಟೆಂಬರ್ ಕ್ರಾಂತಿಯ ಕೋಲಾಹಲ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಬಿತ್ತ ಬ್ರೇಕ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಕನಸು ಭಗ್ನವಾಯ್ತಾ? ಸಿದ್ದರಾಮಯ್ಯ ನಾನೇ ಸಿಎಂ ಅಂತ ಗುಡುಗಿದ್ದು ಡಿಕೆ ಶಿವಕುಮಾರ್ರನ್ನ ತಂಡ ಹೊಡೆಸಿದೆ. ಸಿಎಂ ಬ್ರಹ್ಮಾಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಅಸಹಾಯಕರಾದ್ರ? ಆ ಕಾರಣಕ್ಕಾಗಿಯೇ ಅಸಹಾಯಕ ನುಡಿಗಳನ್ನ ವ್ಯಕ್ತಪಡಿಸಿದ್ದಾರಾ? ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧ ಅಂತ ಪ್ರತಿ ಬಾರಿ ಹೇಳೋ ಹಾಗೆ ಡಿಕೆ ಶಿವಕುಮಾರ್ ಈಗಲೂ ಕೂಡ ಮಾತನಾಡಿದ್ದಾರೆ. ಹಾಗಿದ್ರೆ ಇಲ್ಲಿಗೆ ಫುಲ್ ಸ್ಟಾಪ್ ಬಿತ್ತ ಕುರ್ಚಿ ಕದನಕ್ಕೆ? ಮುಖ್ಯಮಂತ್ರಿಗಳು ಸ್ವತಃ ನಾನೇ 5 ವರ್ಷವೂ ಕೂಡ ಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರಿಂದ ಇದು ಯಾರ್ಯಾರಿಗೆ ಕೊಟ್ಟಂತಹ ಮೆಸೇಜ್? ಮತ್ತು ಇದಕ್ಕೆ ಡೈರೆಕ್ಟ್ ಆಗಿ ಆಟವನ್ನು ಆಡದೆ ಇಂಡೈರೆಕ್ಟ್ ಆಗಿ ಆಟ ಆಡೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತುಗಳು ವ್ಯಕ್ತವಾಗಿದೆಯಾ? ಸಿಎಂ ಬ್ರಹ್ಮಾಸ್ತ್ರದ ಎದುರು ಅಸಹಾಯಕರಾದ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ನನಗೆ ಬೇರೆ ಆಯ್ಕೆಗಳೇ ಇಲ್ಲ ಅಂತ ಮಾತನಾಡಿದ್ದಾರೆ. ಸಿಎಂ ಬ್ರಹ್ಮಾಸ್ತ್ರದ ಎದುರು ಡಿಕೆ ಶಿವಕುಮಾರ್ ಶರಣಾಗಬೇಕಾಯ್ತಾ? ನಾನು ಸಿಎಂ ಬೆಂಬಲಕ್ಕೆ ನಿಲ್ಲಲೇಬೇಕು ಅಂತ ಹೇಳಿದ್ಯಾವ ಕಾರಣಕ್ಕೆ? ಈ ವಿಚಾರದಲ್ಲಿ ಯಾವುದೇ ತಕರಾರಿಲ್ಲ ಅಂತ ಅವರು ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದಂತೆಯೇ ಆಗುತ್ತೆ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳೋ ಮೂಲಕವಾಗಿ ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೆ, ಇದರಲ್ಲಿ ಯಾರ ಆಟವೂ ನಡೆಯೋದಿಲ್ಲ ಅಂತ ಹೇಳೋ ಮೂಲಕವಾಗಿ ಮುಖ್ಯಮಂತ್ರಿಗಳ ಬ್ರಹ್ಮಾಸ್ತ್ರಕ್ಕೆ ತಂಡ ಹೊಡೆದಂತೆ ಕಾಣಿಸ್ತಾ ಇದೆ. ಅಸಹಾಯಕ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹೈಕಮಾಂಡ್ ಎದುರು ಬೊಟ್ಟು ಮಾಡ್ತಾ ಇದ್ದಾರೆ. ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೀನಿ ಅಂತ ಒಂದು ನಿಷ್ಠೆಯನ್ನ ತೋರ್ತಾ ಇದ್ದಾರೆ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಗ್ಗೆ ಇರುವಂತಹ ನಿಷ್ಠೆ ಹೊಸತೇನಲ್ಲ. ಪ್ರತಿ ಹಂತದಲ್ಲೂ ಕೂಡ ಹೈಕಮಾಂಡ್ ಹೇಳಿದಂತೆ ಅವರು ತಮ್ಮ ನಿಷ್ಠೆಯನ್ನು ತೋರ್ತಾ ಬಂದಿದ್ದಾರೆ. ಈಗಲೂ ಕೂಡ ಇನ್ನೇನು ನನಗೆ ಆಯ್ಕೆ ಇದೆ ಅಂತ ಹೇಳೋ ಮೂಲಕವಾಗಿ ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ದು. ಮತ್ತೆ ಹೈಕಮಾಂಡ್ ಹೀಗೆ ನನ್ನನ್ನು ಮುಂದುವರಿಸ್ಕೊಳ್ತಾ ಅಥವಾ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಅನ್ನುವಂಥ ಧಾಟಿಯಲ್ಲೇ ಅವರ ಒಂದು ಮಾತುಗಳು ವ್ಯಕ್ತವಾಗ್ತಾ ಇದೆ. ಈಗಲೂ ಕೂಡ ಹೈಕಮಾಂಡ್ ಡಿಕೆ ಶಿವಕುಮಾರ್ನ ಕೇವಲ ನಾವು ಹೇಳದಂತೆ ನಡ್ಕೊಳ್ಳಿ ಅಂತ ಹೇಳುವ ರೀತಿಯಲ್ಲೇ ಮುಂದುವರಿಸ್ತಾರಾ ಅನ್ನುವಂಥ ಪ್ರಶ್ನೆ. ಈ ಮೂಲಕವಾಗಿ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಇದು ಹೌದು ಅಂತಲೂ ಡೈರೆಕ್ಟಾಗಿ ಹೇಳ್ತಿಲ್ಲ, ಇಲ್ಲ ಅಂತಲೂ ಡೈರೆಕ್ಟಾಗಿ ಹೇಳ್ತಿಲ್ಲ. ಬಟ್ ಅವರ ಮಾತುಗಳಲ್ಲಿ ಅಂತಹದ್ದೊಂದು ಪ್ರಸ್ತಾಪ ಆಗಿರೋದನ್ನು ಪುನಃ ಅವರು ಸಾಬೀತುಪಡಿಸ್ತಾ ಇದ್ದಾರೆ. ಅದಿನ್ನೂ ಜೀವಂತವಾಗಿದೆ. ಡಿಕೆ ಶಿವಕುಮಾರ್ ಅವರು ಏರ್ಪೋರ್ಟ್ನಲ್ಲಿ ಇಬ್ಬರು ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈ ಎತ್ತಿ ತೋರಿಸಿದಾಗ ಒಂದು ಮುಗುಳ್ನಗೆ ಅವರಿಂದ ವ್ಯಕ್ತವಾಗಿತ್ತು. ಅದರಲ್ಲಿ ಏನೋ ಒಂದು ಸಂದೇಶ ಅಡಕವಾಗಿತ್ತು, ಒಂದು ಅಸಹಾಯಕತೆ ಅಲ್ಲಿಯೂ ಕೂಡ ಕಾಣಿಸ್ತಾ ಇತ್ತು. ಅದಾದ ನಂತರದಲ್ಲಿ ಇವತ್ತು ಅವರ ನೇರ ನುಡಿಗಳ ಮೂಲಕವೇ ಅದು ವ್ಯಕ್ತವಾಗ್ತಾ ಇದೆ. ಇದನ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡು ಅವರು ಬಯಸಿದಂತಹ ಫಲವನ್ನು ಕೊಡುತ್ತಾ ಕಾದು ನೋಡಬೇಕು. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him, I support him. I don't have any objection to it.
Whatever the party High Command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him. I support him. I don't have any objection to it. Whatever the party High Command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him. I support him. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಗ್ಗೆ ಇರುವಂತಹ ಲಾಯಲ್ಟಿ ಅದೇನು ಹೊಸದಲ್ಲ. ಪ್ರತಿ ಬಾರಿ ಕೂಡ ಅದನ್ನು ಸಾಬೀತುಪಡಿಸಿದ್ದಾರೆ, ಅದರಂತೆ ನಡ್ಕೊಂಡಿದ್ದಾರೆ. ಬಟ್ ಇವತ್ತು ಅವರು ಆಡಿದಂತಹ ಮಾತುಗಳನ್ನು ಗಮನಿಸ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ, ಯಾವ ರೀತಿ ನೋಡ್ಬೇಕಿದನ್ನ? ಇವ ಜೊತೆ ನೋಡೋಕೋದ್ರೆ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನುವಂಥದ್ದು. ಅಂದ್ರೆ ಈಗ ನಾನು 5 ವರ್ಷ ಸಿಎಂ ಅನ್ನುವಂಥ ವಿಚಾರಕ್ಕೆ ಇವತ್ತು ಸಿಎಂ ಕೊಡೋದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾ 5 ವರ್ಷ ನಿಮಗೆ ಅನುಮಾನ ಇದೆಯಾ ಅನ್ನುವಂಥದ್ದು. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಆಡಿರುವಂಥ ಮಾತುಗಳು ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದು ರೀತಿ ಆದರೆ, ಮತ್ತೊಂದು ಕಡೆಯಲ್ಲಿ ಅವರೆಲ್ಲ ಒಂದು ಕಡೆ ನಾನು ಅದನ್ನ ಬೈ ಫೋರ್ಸ್ ಆಗಿ ತೆಗೆದುಕೊಳ್ಳುವಂಥದ್ದು ಅಥವಾ ಬೇರೆ ಯಾವುದೇ ಆಪ್ಷನ್ಗಳು ಇಲ್ಲ ಅನ್ನುವಂಥ ದಾಟಿಯಲ್ಲಿ ಅವರು ಮಾತಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆ ಆಪ್ಷನ್ನೇ ಇಲ್ಲ ನನಗೆ, ನಾನು ಸಹಕಾರವನ್ನು ಕೊಡ್ತೀನಿ ಎನ್ನುವ ಮೂಲಕವಾಗಿ ನಾನು ಸಂಪೂರ್ಣವಾಗಿ ಜೊತೆಗೆ ಹೈಕಮಾಂಡ್ ಮೇಲೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವ ಮೂಲಕವಾಗಿ ನನ್ನ ನಿಷ್ಠ ಹೈಕಮಾಂಡ್ಗೆ, ಸಿದ್ದರಾಮಯ್ಯ ಅವ್ರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದೆ, ನಾನು ಅವರಿಗೆ ನಿಷ್ಠನಾಗಿರ್ತೀನಿ ಅನ್ನೋದು ಒಂದು ಕಡೆಯ ಸಂದೇಶ. ಮತ್ತೊಂದು ಕಡೆ ನಂದು ಏನೇ ಲೆಕ್ಕಾಚಾರಗಳಿದ್ರು ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನನ್ನ ಹಿತವನ್ನು ಕಾಪಾಡುತ್ತೆ ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಇದನ್ನ ವಿವಾದ ಮಾಡಿಕೊಳ್ಳುವಂಥದ್ದು ಅಥವಾ ಎಳೆದಾಡುವುದಕ್ಕಿಂತ ಇದನ್ನ ನೇರವಾಗಿ ಹೈಕಮಾಂಡ್ ಹೆಗಲಿಗೆ ರವಾನಿಸಿ ನಾನು ಎಲ್ಲದಕ್ಕೂ ನಿಷ್ಠನಾಗಿ ಇರ್ತೀನಿ ಅನ್ನುವಂಥ ರೀತಿಯಲ್ಲಿ ಅವರು ಮಾತುಗಳನ್ನಾಡದಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಈಗ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಹೈಕಮಾಂಡ್ ಮೇಲೆ ಹಾಕ್ತಾ ಇದ್ದಂತೆ ಈ ಬಾರಿಯೂ ಕೂಡ ಹಾಕಿದ್ದಾರೆ. ಅಂದ್ರೆ ಹೈಕಮಾಂಡ್ ಇಲ್ಲಿವರೆಗೂ ನಡೆಸ್ಕೊಂಡು ಹಾಗೆ ನನ್ನನ್ನು ಮುಂದಕ್ಕೆ ನಡೆಸ್ಕೊಳ್ಬಾರ್ದು ಅನ್ನುವಂತಹ ಸಂದೇಶವೂ ಇರ್ಬೋದಾ? ಅಲ್ಲ, ಹೈಕಮಾಂಡ್ ಅನ್ನು ಇದುವರೆಗೆ ನಡೆಸ್ಕೊಂಡ ರೀತಿ ಅಂದ್ರೆ ಸರ್ಕಾರ ಬಂದಾಗ್ಲಿದ್ರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಸಿಎಂ ಡಿಸಿಎಂ 2 ಸ್ಥಾನ ಕ್ರಿಯೇಟ್ ಆದ ನಂತರದಲ್ಲಿ ಅವರ ಆದ್ಯತೆ ಅವರಿಗೆ ಇದ್ದೇ ಇತ್ತು. ಆದರೆ ಸಿಎಂ ವಿಚಾರ ಚರ್ಚೆ ಆಗುವಾಗ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅನ್ನುವಂಥದ್ದು ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದಿಂದಲೇ ಕೇಳಿ ಬರ್ತಾ ಇರುವಂತಹ ಪದೇ ಕೇಳಿ ಬರ್ತಿರುವಂಥ ವಿಚಾರ. ಹಾಗೇನಾದರೂ 2.5 ವರ್ಷದ ಆಪ್ಷನ್ ಮಾತುಕತೆ ಆಗಿದ್ದೇ ಹೌದಾದ್ರೆ ಸಹಜವಾಗಿ ಹೈಕಮಾಂಡು ಕೂಡ ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಅದನ್ನು ಅವರು ಏನಾದ್ರು ಕೇಳಿ ಪಡಿಬೇಕಂದ್ರೆ ಸುಮಾರು ಇನ್ನೂ 6 ತಿಂಗಳುಗಳ ಕಾಲ, ಅಂದ್ರೆ ಡಿಸೆಂಬರ್ ವರೆಗೆ ಅಂದ್ರೆ ಇನ್ನೂ 6 ತಿಂಗಳುಗಳ ಕಾಲ ಅವರನ್ನ ಕಾಯಲೇಬೇಕಾಗುತ್ತೆ. ಹಾಗಾಗಿ ಆ ಜವಾಬ್ದಾರಿಯನ್ನು ನೆನಪಿಸುವ ಲೆಕ್ಕಾಚಾರವೂ ಇರ್ಬೋದು, ಅಥವಾ ಏನೋ ಇದ್ರೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಅನ್ನುವ ಮೂಲಕ ನನ್ನನ್ನು ಅಧಿಕಾರದಲ್ಲಿ ಕೂರಿಸುವಂಥದ್ದು ಅಥವಾ ಪವರ್ ಶೇರಿಂಗ್ ಮಾಡುವಂಥದ್ದು ಎಲ್ಲವೂ ಕೂಡ ಸಿಎಂ ಸ್ಥಾನದ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಜವಾಬ್ದಾರಿಯನ್ನು ರವಾನಿಸುವ ಮೂಲಕವಾಗಿ ನಾನು ಇಲ್ಲಿ ಬಂಡಾಯ ಮಾಡುವಂಥವನಾಗಲಿ ಅಥವಾ ಪಕ್ಷದ ವಿರುದ್ಧ ಹೋಗಲಾಗುವಂಥ ಅಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸುವಂಥ ಪ್ರಯತ್ನ ಮಾಡದಂತೆ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ. ಓಕೆ ಸುಕೇಶ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.